ಗುರುಮಟ್ಕಲ್ ಮತಕ್ಷೇತ್ರ ಇದು ನನಗೆ ಹೊಸದೇನಿಲ್ಲ. 1972ರಿಂದ ನಾನು ಮೊದಲನೇ ಚುನಾವಣೆ ನಾನು ಗೆದ್ದಿದ್ದು ಈ ಗುರುಮಟ್ಕಲ್ನಿಂದಲೇ. ಗುರುಮಟ್ಕಲ್ ಅಂದ್ರೆ ನನಗೆ ಬಹಳ ಪ್ರೀತಿ. ನನಗೆ ಹೆಚ್ಚಿನ ಒಂದು ಇವತ್ತು ದೇಶದಲ್ಲಿ ನಾನು ಇಷ್ಟೊಂದು ಬೆಳಿಬೇಕಾದ್ರೆ ಅದು ಗುರುಮಟ್ಕಲ್ ಮತಕ್ಷೇತ್ರದ ಜನ ಅನ್ನತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀವೆಲ್ಲೇ ಹೋಗ್ರಿ ಕರ್ನಾಟಕ ರಾಜ್ಯದಲ್ಲಿ ನಿಮ್ಗೆಲ್ಲರೂ ಕೇಳ್ತಾರೆ ನೀವೆಲ್ಲಿನವರು ಅಂತ ಹೇಳಿದ್ರೆ ಗುರುಮಟ್ಕಲ್ದವರು ಅಂತಂದ್ರೆ ಯಾವುದೇ ಆಫೀಸ್ನಲ್ಲಿ ಹೋದ್ರೂ ಕೂಡ ಗುರುಮಟ್ಕಲ್ ಬನ್ನಿ ಕೂತ್ಕೊಳ್ಳಿ ಅನ್ನತಕ್ಕಂಥ ಒಂದು ಕೀರ್ತಿ ನಾನು ನಿಮಗೆ ತಂದು ಕೊಟ್ಟಿದ್ದೆ. ಆದ್ರೆ ಕಾರಣಾಂತರಿಂದ ನನಗೆ ಡೆಲ್ಲಿ ಕಳಿಸಿದ್ರು. ಡೆಲ್ಲಿಯಲ್ಲಿ ಹೋಗಿ ಅಲ್ಲೂ ಕೂಡ ನನ್ನ ಕೈಲಾದಷ್ಟು ಸೇವೆ ನಾನು ಮಾಡಿ ತದನಂತರ ಯಾವ ಕಾರಣಕ್ಕಾಗಿ ನಾನು ಜನರ ಮನಸ್ಸು ಗೆಲ್ಲಕ್ಕಾಗ್ಲಿಲ್ಲ ಗೊತ್ತಾಗ್ಲಿಲ್ಲ. ನಾನು 2019ರಲ್ಲಿ ಸೋಲು ಕಾಣಬೇಕಾಯ್ತು. ಸೋತ ಮೇಲೆ ನಾನು ಸುಮ್ಮನಿರಲಿಲ್ಲ. ಇನ್ನೂ ಕೆಲಸ ಮಾಡಿಕೊಂಡು ನಾನು ಮುಂದುವರೆದೆ. ಕೊನೆಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನನಗೆ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷನಾಗಿ ಮಾಡಿದ್ರು. ಅದು ಗುರುಮಟ್ಕಲೇ ಕಾರಣ. ಗುರುಮಟ್ಕಲ್ ಹೆಸರು ಇವತ್ತು ದೇಶದ ಮೂಲೆಯಲ್ಲಿದೆ. ಕಲಬುರಗಿ ಹೆಸರು ದೇಶದ ಮೂಲೆಯಲ್ಲಿದೆ. ಅದಕ್ಕೆ ನಿಮಗೆ ಗೌರವ ತರ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ. ನಿಮಗೆ ಕೆಟ್ಟ ಹೆಸರು ತರ್ತಕ್ಕಂಥ ಯಾವುದೇ ಕೆಲಸ ಇಲ್ಲಿವರೆಗೆ ನಾನು ಮಾಡಿಲ್ಲ. ಅದಕ್ಕಾಗಿ ಜನ ಗುಲ್ಬರ್ಗಕ್ಕೆ ಕಲಬುರಗಿಗೆ ನೆನೆಸ್ಕೊಳ್ತಾರೆ. ಇವತ್ತು ನಮ್ಮ ಪಕ್ಕದ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಪ್ರಯತ್ನ ಮಾಡಿ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರವನ್ನ ತಂದುಕೊಟ್ರು. ಈಗ ಅವರು ಮುಖ್ಯಮಂತ್ರಿ ಆದರು. ಇದು ಕಾಂಗ್ರೆಸ್ ಯಾರು ಕೆಲಸ ಮಾಡ್ತಾರೋ, ಯಾರು ಅಡ್ಡಾಡ್ತಾರೋ, ಯಾರಿಗೆ ಜನ ಸಂಘಟನೆ ಮಾಡ್ತಾರೋ ಅವರಿಗೆ ನ್ಯಾಯವಾಗಿ ಸಿಗ್ತಕ್ಕಂಥ ಸ್ಥಾನಮಾನಗಳು ಸಿಗ್ತವೆ ಅನ್ನಕ್ಕೆ ರೇವಂತ್ ರೆಡ್ಡಿ ಒಬ್ಬರೇ ಕಾರಣ. ನಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಬಡವರ ಕರೆ ಇರತಕ್ಕಂಥ ಪಾರ್ಟಿ. ಈ ಗುರುಮಟ್ಕಲ್ ಭಾಗದಲ್ಲಿ ನಾವು ಭೂ ಸುಧಾರಣೆ ಕಾನೂನಿನಲ್ಲಿ ಸಾವಿರಾರು ಎಕರೆ ಬಡವರಿಗೆ ಜಮೀನು ಕೊಟ್ಟೇವೆ. ತಾಂಡಾಗಳಿಗೆ ಕೊಟ್ಟೇವೆ. ತಾಂಡಾಗಳಲ್ಲಿ ನಾವು ಮನೆಗಳು ಕಟ್ಟಿಸ್ಕೊಡೋದಲ್ಲದೆ ರಸ್ತೆ ಲೈಟು ಎಲ್ಲರೂ ಮಾಡಿದ್ದೇವೆ. ಎಲ್ಲಿ ನಾನು ಯಾದಗಿರಿ ಬರಕ್ಕಿಂತ ಮುಂಚೆ ಗುರುಮಟ್ಕಲ್ ಮತಕ್ಷೇತ್ರದಲ್ಲಿ 5 ಹಳ್ಳಿಗೆ बड़े लाइट सिर्फ 5 गांव को लाइट था इस तालुके में। लेकिन मैं आने के बाद जब यहाँ छोड़ा तो सारे देहात को तांडास को पूरा लाइट मैंने लगा के गया, पानी का व्यवस्था करके गया, भीमा नदिಯಿಂದ ನೀರು ಬಂತು. ಇವೆಲ್ಲ ಕೆಲಸಗಳು ನಾವು ಮಾಡಿದೆವು ಜನರಿಗಾಗಿ. ಜನ ನೆನಪಿನಲ್ಲಿ ಇಟ್ಕೊಳ್ತಾರೆ ಅಂತ ಹೇಳಿ ನನಗೆ ಅನಿಸ್ತದೆ. ಆದ್ರೆ ಇವತ್ತು ಬಿಜೆಪಿಯವರು ಏನೂ ಮಾಡದೆ, ಜೆಡಿಎಸ್ನವರು ಏನೂ ಮಾಡದೆ ಎಲ್ಲ ನಾವೇ ಮಾಡಿದ್ದೇವೆ ಅಂತ ಹೇಳ್ತಾರೆ. ಮೋದಿ ಅವರೇ ಹೇಳ್ತಾರೆ, ಅವರು ಹುಟ್ಟೋಕ್ಕಿಂತ ಮುಂಚೆ ಇಲ್ಲಿ ಏನಿತ್ತು ದೇಶದಲ್ಲಿ
ಅವರು ಹುಟ್ಟಿದ ಮೇಲೆ ಏನಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂತ ಮನುಷ್ಯ ನೆಹರೂಜಿ ಅವರಿಗೆ ಬೈತಾನೆ, ಇಂದಿರಾ ಗಾಂಧಿಗೆ ಬೈತಾನೆ, ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಬೈತಾನೆ, ರಾಜೀವ್ ಗಾಂಧಿಗೆ ಬೈತಾನೆ, ಈಗ ರಾಹುಲ್ ಗಾಂಧಿಗೆ ಮತ್ತು ಪ್ರಿಯಾಂಕಾ ಗಾಂಧಿಗೂ ಬೈತಾನೆ, ನನಗೂ ಬೈತಾನೆ. ಯಾಕೆಂದ್ರೆ ಅವ್ರ ಬಳಿ ಹೇಳಿಕೊಳ್ತಕ್ಕಂಥ ಕೆಲಸ ಯಾವುದೂ ಇಲ್ಲ. ಅದಕ್ಕಾಗಿ ಈಗೇನು ಚುನಾವಣೆ ನಡೀತು ಮೊನ್ನೆ, ಈಗ 2 ಹಂತದ ಚುನಾವಣೆ ನಡೆದಿದೆ. ಈ 2 ಹಂತದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಮುಂಚೂಣಿಯಲ್ಲಿದೆ. ಅದಕ್ಕಾಗಿ ಮೋದಿ ಅವರು ಬಹಳ ಪರೇಶಾನ್ ಆಗಿದ್ದಾರೆ, ಬಹಳ ಫ್ರಸ್ಟ್ರೇಟ್ ಆಗಿದ್ದಾರೆ, ಬೇಜಾರಾಗಿ ಈಗ ಮಾತಾಡ್ತಾರೆ. ये सबकी संपत्ति ले रहे, सबकी संपत्ति लेके मुसलमानों को दे रहे. अरे ಇದು ಯಾವ ಸಂವಿಧಾನದಲ್ಲೂ ಬರೆದಿಲ್ಲ. ನಮ್ಮ ಚುನಾವಣೆ ಪ್ರಣಾಳಿಕೆ ಏನಿದೆ ಎಲ್ಲೂ ನಾವು ಹೇಳಿಲ್ಲ. ನಾವು ಹೇಳಿದ್ದು ಬಡವರಿಗೆ ಏನು ಕೊಡಬೇಕು ಅದನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ದೇವೆ ಹೊರತಾಗಿ ಹಿಂದೂ ಮುಸಲ್ಮಾನ್ ಅಂತೆಂದು ಕೂಡ ಇದೆ. ಯಾಕಂದ್ರೆ ಇಂದಿರಾ ಗಾಂಧಿ ಕಾಲದಲ್ಲಿ ನಾವು ಮಾಡಿ ತೋರಿಸಿದ್ದೇವೆ. ಭೂ ಸುಧಾರಣೆ ಕಾನೂನು ಯಾರು ಮಾಡಿದ್ರು? ಬ್ಯಾಂಕದ ರಾಷ್ಟ್ರೀಕರಣ ಯಾರು ಮಾಡಿದ್ರು? LIC ರಾಷ್ಟ್ರೀಕರಣ ಯಾರು ಮಾಡಿದ್ರು? ಇವೆಲ್ಲ ಬಡವರಿಗೋಸ್ಕರ ನಾವು ಮಾಡಿದ್ದೇವೆ. ಸೋನಿಯಾ ಗಾಂಧಿ ಅವರು ನರೇಗಾ ಯೋಜನೆ ತಂದ್ರು, ಮೋದಿ ಅಂತದ್ದೇನಾದ್ರೂ ತಂದಿದ್ದಾರೆ? ಫುಡ್ ಸೆಕ್ಯೂರಿಟಿ ಆಕ್ಟ್, ಆಹಾರ ಧಾನ್ಯ ಕೊಡ್ತಕ್ಕಂಥದ್ದು, ಪ್ರತಿ ಒಬ್ಬರಿಗೆ 35 ಕೆಜಿ ಅಕ್ಕಿ ಕೊಡ್ತಕ್ಕಂಥದ್ದು ಯಾರು ಮಾಡಿದ್ರು? ನಾವು ಮಾಡಿದೆವು. ಅದು ಆದ್ಮೇಲೆ ಮೋದಿ ಬಂದು ಕೋವಿಡ್ ನಲ್ಲಿ 5 ಕೆಜಿ ಹೆಚ್ಚಿಗೆ ಮಾಡಿದ್ಮೇಲೆ 80 करोड़ लोगों को फ्री में दे रहा हूं. अरे बाबा, तू देने से पहले हमने तो कानून बनाया, वो कानून को कोई छीन नहीं सकता. ಯಾರು ಆ ಕಾನೂನನ್ನ ತೆಗೆದುಕೊಳ್ಳಕ್ಕಾಗೋದಿಲ್ಲ. ಆ ಕೆಲಸ ನಾವು ಮಾಡಿದ್ದೇವೆ. ಬಡವರಿಗೆ ಎಜುಕೇಶನ್ ಸಲುವಾಗಿ ಹಕ್ಕು ಕೊಟ್ಟಿದ್ದೇವೆ. ಒಂದಲ್ಲ 10 ಕೆಲಸ ಸೋನಿಯಾ ಗಾಂಧಿ ಅವರು ಮಾಡಿದ್ದಾರೆ. ನೀವು ಏನೂ ಮಾಡದೆ बड़े पैकोत होगा. देश को मैं मजबूत बनाऊंगा. क्या हम क्या लूज बनाए थे क्या? अरे हमने तो पाकिस्तान के 2 टुकड़े करके बांग्लादेश करके दिए. तुम क्या किए भाई? देश को तो इंदिरा गांधी ने मजबूत किया, बांग्लादेश को हमने आजाद कर दिया. जाकर कुछ किए बगैर इतना बोलते. मेरी 56 इंच की छाती, 56 ಇಂಚಿನ ಛಾತಿ. ನಿನ್ ಛಾತಿ ತಗೊಂಡು ಏನ್ ಮಾಡ್ಬೇಕಾಗ? ಹೊಟ್ಟೆಗೆ ಏನ್ ಕೊಟ್ಟಿದ್ದಿ, ಊಟಕ್ಕೆ ಏನ್ ಕೊಟ್ಟಿದ್ದಿ? ಅದು ಮಾತು. ಊಟಕ್ಕೂ ಇಲ್ಲ, ನೌಕರಿಗಳಿಲ್ಲ. ಇವತ್ತು ಪ್ರತಿಯೊಂದರ ಕಿಮ್ಮತ್ತು ಇಷ್ಟು ಗಗನಕ್ಕೆ ಏರ್ತಾ ಇವೆ. ನೀವು ಡೀಸೆಲ್ ಬೆಲೆ ತಗೊಳ್ಳಿ, ಪೆಟ್ರೋಲ್ ಬೆಲೆ ತಗೊಳ್ಳಿ, LPG ಬೆಲೆ ತಗೊಳ್ಳಿ, ಇವತ್ತು ಎಣ್ಣೆ ಬೆಲೆ ತಗೊಳ್ಳಿ, ಇವತ್ತು ತೊಗರಿ ಬೇಳೆ ಬೆಲೆ, ಇವೆಲ್ಲ ತಗೊಂಡ್ರು ಮೋದಿ ದೇಶಕ್ಕಾಗಿ ಬಡವರಿಗಾಗಿ ಏನು ಮಾಡಲಿ. ಸುಮ್ಮನೆ ಮಟನ್ನು, ಚಿಕನ್ನು, ಮುಸ್ಲಿಮು ಇಂಥವೇ ಮಾತಾಡೋದು. ಅರೆ ಇವು ಮಾತಾಡೋದಕ್ಕಿಂತಲೂ ದೇಶಕ್ಕಾಗಿ ನಾ ಇಂಥ ಕೆಲಸ ಮಾಡಿನಂತ ಹೇಳಿ ನಾವೇನ್ ಮಾಡಿದ್ರೆ ಅದು ಹೇಳ್ತೇವೆ. ನಾವು ಮಾಡದೆ ಹೋದ್ರೆ ನಮ್ಮ ಯಾದಗಿರಿ ಜಿಲ್ಲೆ, ಯಾದಗಿರಿ ತಾಲೂಕ ಇಷ್ಟೊಂದು ಬೆಳೀತಿತ್ತ? ನಾನು ಬಂದಾಗ 7,000 ಜನ ಇದ್ರು ಜನಸಂಖ್ಯೆ. ಇಲ್ಲಿ ಇವತ್ತು ಎಷ್ಟಿದೆ ಹೊಸರಡ್ಡಿ? ಇವತ್ತು 25,000 ತನಕ ಈ ಜನಸಂಖ್ಯೆ ಮುಟ್ಟಿದೆ. ಇಲ್ಲಿ ಹೈಸ್ಕೂಲ್ ಬಂದಿದೆ, ಕಾಲೇಜ್ ಬಂದಿದೆ, ಹೆಣ್ಣು ಮಕ್ಕಳ ಸ್ಕೂಲ್ ಬಂದಿದೆ, ಹೆಣ್ಣು ಮಕ್ಕಳ ಪ್ರೀ ಯೂನಿವರ್ಸಿಟಿ ಬಂದಿದೆ, ಹಾಸ್ಟೆಲ್ಗಳು ಬಂದಿವೆ. ಇವೆಲ್ಲ ಇದ್ದುನಾ? ಇವೆಲ್ಲ ಮೋದಿನೇ ತಂದು ಕೊಟ್ಟ?
ನನಗೆ ಹೇಳಿ ನೀವು. ಮೋದಿ ಏನ್ ತಿಳ್ಕೊಂಡನಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 2014 ತಿಳ್ಕೊಂಡಿದ್ದಾರೆ. ಅರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತರಕ್ಕೆ ಕಾಂಗ್ರೆಸ್ ಪಾರ್ಟಿ ತ್ಯಾಗ ಮಾಡಿದೆ, ತನ್ನ ಕೊಡುಗೆ ಕೊಟ್ಟಿದೆ. ಗಾಂಧಿ ಅಂತವರಿಗೆ ಕೊಲೆ ಮಾಡಿ ಕೆಲವು ಜನ ಇವತ್ತು ಅವ್ರು ಹೇಳ್ತಾರೆ, ಸ್ವಾತಂತ್ರ್ಯ ತಂದು ಕೊಟ್ಟಂತ ಗಾಂಧೀಜಿ ಅವರಿಗೆ ಗುಂಡು ಹಾಕದವ್ರು ಹೇಳ್ತಾರೆ, ಈ ದೇಶಕ್ಕೆ ನಾವು ಬಹಳ ಸೇವೆ ಮಾಡಿದ್ದೇವೆ. ಆದ್ರೆ ಇಂದಿರಾ ಗಾಂಧಿ ಈ ದೇಶದ ಒಕ್ಕಟ್ಟಿಗಾಗಿ ತನ್ನ ಪ್ರಾಣ ಕೊಟ್ಟರು. ರಾಜೀವ್ ಗಾಂಧಿ ಈ ದೇಶದ ಒಕ್ಕಟ್ಟಿಗಾಗಿ ತನ್ನ ಪ್ರಾಣ ಕೊಟ್ಟ. ನೀವೇನ್ ಮಾಡಿದ್ರಿ? ನೀವೆಲ್ಲರೂ ಪ್ರಾಣ ಹಿಂಡುತ್ತಾ ಇದ್ರಿ. ಸಬ್ಕಾ ಸಾಥ್ ಏನದು? सबका विकास. सबका साथ सबका विकास नहीं हुआ साहब, सबका सत्यानाश कर दिया तुमने. आदरे ಟೀಕೆ ಮಾಡೋದು ಬಿಡ. ಇಷ್ಟೊಂದು ಸತ್ಯಾನಾಶ ಈ ದೇಶ ಮಾಡಬೇಡ. ಇವರು ಕಾಲದಲ್ಲಿ ನೋಡಿ 22 ಜನ ಶ್ರೀಮಂತರು ಬಲ್ಲಿ 70 ಕೋಟಿ ಜನರ ಏನು ಆಸ್ತಿ ಇರ್ತದೋ ಅಷ್ಟೊಂದು ಆಸ್ತಿ 22 ಜನರ ಹತ್ರ ಇದೆ. ಶ್ರೀಮಂತರಿಗೆ ಒಳ್ಳೆ ಮಾಡತಕ್ಕಂತ ಮನುಷ್ಯ ಬಡವರ ಬಗ್ಗೆ ಮಾತಾಡ್ತಾರೆ. ಏನ್ ಮಾಡಿದ್ರಿ ನನಗೆ ಹೇಳಿ. ನಂಬಲ್ಲಿ ಕೆಲವು ಜನ ಸಣ್ಣ ಪುಟ್ಟು ಶ್ರೀಮಂತರು ಇರ್ತಾರೆ, ಅವರು ತಿಳ್ಕೋತಾರೆ ಅದಾನಿ ಅಂಬಾನಿ ಅಂತ. ಇಲ್ಲ, ನಿಮ್ಗೆ ಯಾರಿಗೂ ಸಂಬಂಧ ಇಲ್ಲ. ಈ ಅದಾನಿ ಅಂಬಾನಿ ಅಂತವ್ರು ಏನ್ ಕೆಲವು 22 ಜನ ಅರಾನೋ ಅವ್ರ ಹತ್ರ 70 ಕೋಟಿ ಜನರಿಗೆ ಹತ್ರ ಇರುವಷ್ಟು ಸಂಪತ್ತಿ ಅವ್ರ ಬಲ್ಲಿದೆ. ಅವರಿಗೆ ಆಗಿ ನಾವು ಹೇಳ್ತಾ ಇದ್ದೇವೆ, ಯಾರ್ದಾರ ಕಸ್ಕೊಂಡು ಯಾರಿಗಾರ ಕೊಡೋದಲ್ಲ. ಆದ್ರೆ ಅವ್ರು ನೀವು ಮೈನಸ್ ಹೆಂಗ್ ಮಾಡ್ಬೇಕು, ನಿಮಗೆ ಕೂಲಿ ಹೆಂಗ್ ಸಿಗ್ಬೇಕು, ಎಂಪ್ಲಾಯ್ಮೆಂಟ್ ಹೆಂಗ್ ಸಿಗ್ಬೇಕು, ನಿಮ್ಮ ಇವತ್ತು ಏರ್ತಕ್ಕಂಥ ಬೆಲೆ ಏರಿಕೆ ಕಡಿಮೆ ಹೆಂಗ್ ಮಾಡ್ಬೇಕು, ಈ ಕಡೆ ನಮ್ಮ ಲಕ್ಷ್ಯ ಇದೆ ಹೊರತಾಗಿ ಯಾರ್ದೋ ಕಸ್ಕೊಂಡು ಯಾರಿಗೆ ಕೊಡಕ್ಕಿಲ್ಲ. ಅದು ಎಲ್ಲಾ ಕಡೆ ಹೇಳ್ತಾನೆ ಮಾರೆ ಮೋದಿ, आपका छीन के दूसरों को दे रहे, आपका मंगलसूत्र छीन के मुसलमानों को दे रहे. अरे ನೈಜಾಮ್ ಸರ್ಕಾರ ಇದ್ರು ಹೆಣ್ಣು ಮಕ್ಕಳು ಮಂಗಲಸೂತ್ರ ಕೈ ಹಚ್ಚತಕ್ಕಂತ ಧೈರ್ಯ ಆ ಕಾಲದಾಗ ಆಗಿಲ್ಲ. ಈಗ ಸ್ವಾತಂತ್ರ್ಯ ಬಂದ ಮೇಲೆ, ಸಂವಿಧಾನ ಬಂದ ಮೇಲೆ, ಪ್ರಜಾಪ್ರಭುತ್ವ ಬಂದ ಮೇಲೆ ನಿಮ್ ಮಂಗಲಸೂತ್ರ ಕಿತ್ಕೋತಾರ? ಮಂಗಲಸೂತ್ರ ಕಿತ್ಕೊಳ್ಳಕ್ಕೆ ಯಾರಾದ್ರೂ ಬಂದ್ರೆ ಕಾಂಗ್ರೆಸ್ ಪಾರ್ಟಿ ತನ್ನ ಪ್ರಾಣ ಕೊಟ್ಟು ಎದುರು ನಿಂದಿರ್ತದೆ ಅಂತಕ್ಕಂಥ ಮಾತು ನಿಮಗೆ. ಮೋದಿ ಹೇಗೆ ಢೀಲಾ ಬಿಡೋದು? ಮೋದಿ ಬರೇ ಮಾತಾಡ್ತಾನೆ, ಹೇಳ್ತಾನೆ, ಆದ್ರೆ ಕೆಲಸ ಮಾಡೋದು ಏನಿಲ್ಲ. ಅವನೇನಂದ್ರೆ ಒಂದು ಲೌಡ್ ಸ್ಪೀಕರ್ ಇದ್ದಂಗೆ ಸದಾ ತನ್ನ ಮುಖಕ್ಕೆ ಒಂದು ಲೌಡ್ ಸ್ಪೀಕರ್ ಕಟ್ಕೊಂಡು ಓಡಾಡ್ತಾನೆ. ಆಯ್ತು, ಎಲ್ಲಾ ಕಡೆ ಹೇಳಿದ್ದೇ ಹೇಳೋದು. ಪ್ರತಿ ಒಂದು ಕಡೆ खड़गे जी ने क्या किया? अरे मैं जो किया हूं गुलबर्गे के लिए, हैदराबाद कर्नाटक के लिए, उसका 10 पैसे भी तुम करके दिखाओ. तुम्हारे जमाने में हुआ? मैंने यहाँ बोगी फैक्ट्री बनाई कड़ेचूर में, उसको तुम आगे नहीं ले जा सके. ಅದಕ್ಕೆ ಒಂದು 10 ಪೈಸಾ ಕೊಡ್ಲಿಲ್ಲ. ಬೋಗಿ ಫ್ಯಾಕ್ಟ್ರಿ ರೈಲ್ವೆ ನಾನು 37 ಟ್ರೈನ್ ಬಿಟ್ಟರು, ಒಬ್ಬರಿಗೂ ಹೇಳಲಿಲ್ಲ ಇಷ್ಟು ಟ್ರೈನ್ ನಾನು ಗುಲ್ಬರ್ಗಾಕ್ ಬಿಟ್ಟೆ ಅಂತ. ಈ ಮೋದಿ ಒಂದು ಟ್ರೈನ್ ಬಿಟ್ರೆ ಅದು ಯಾವುದು? ವಂದೇ ಭಾರತ. ವಂದೇ ಭಾರತ್ ಎಷ್ಟದಪ್ಪ ಅದದು? 8,000 ರೂಪಾಯಿ, 7,000. ನಮ್ಮ ಕಾಲದಲ್ಲಿ 10 ಪೈಸಾ ಜಾಸ್ತಿ ಆದ್ರೆ ಜನ ಜಗಳ ಆಡ್ತಿದ್ರು, ರೈಲ್ವೆ ಕಮ್ಮಿ ಮಾಡ್ರಿ ಕಮ್ಮಿ ಮಾಡ್ರಿ. ಈ ಮೋದಿ 8,000 ಕೊಟ್ಟು ಹೋಗೋದು ವಂದೇ ಮಾತರಂ, ವಂದೇ ಭಾರತ್.
ಇಂಥ ಯೋಜನೆಗಳು ತೆಗೆದು ಜನರಿಗೆ ಇವತ್ತು ಅವರೆಲ್ಲರಿಗೆ ಇವತ್ತು ತುಳಿತಾ ಇದ್ದಾರೆ. ನಮ್ಮ ಕಾಲದಲ್ಲಿ ಏನ್ ನಾವು ಒಂದು ಬಡವರಿಗಾಗಿ ಕೆಲಸ ಮಾಡಿದ್ದೇವೆ, ನೆಹರೂಜಿ ಅವರ ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ. ನಿಮ್ಗೆಲ್ಲ ಗೊತ್ತಿದೆ ಎಷ್ಟು ಶಾಲೆಗಳಿದ್ದು ನಮ್ಮ ಭಾಗದಲ್ಲಿ, ಎಷ್ಟು ಊರಿಗೆ ಲೈಟ್ ಇದ್ದು, ಎಷ್ಟು ಊರಿಗೆ ನೀರಾವರಿ ಇತ್ತು, ಎಷ್ಟು ನಾನು ಬಂದಾಗ ಹಿಂದೆ ನೈಜಾಮ್ ಕಾಲದಾಗ ಹೊಡೆದಂತ ಕೆರೆಗಳು 70 ಕೆರೆಗಳು ಹೊಡೆದಿವು. 70 ಕೆರೆಗಳನ್ನು ಕೂಡ ನಾನು ದುರಸ್ತು ಮಾಡಿ ಕೊಟ್ಟಿದ್ದೇನೆ. ಇದು ಕೆಲಸ ಅಂತ. ಆದ್ರೆ ಮೋದಿ ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. भाइयों भाइयों, मैंने ये किया, देश के लिए त्याग किया. ಏನ್ ತ್ಯಾಗ ಮಾಡಿದ್ರಪ್ಪ? ಇನ್ನೊಂದು ಹೇಳ್ತಾನೆ, जिसके बच्चे ज्यादा उसको ज्यादा संपत्ति जाएंगी. अब भाई अब हम क्या करना, हमारे पास बच्चे हैं लेकिन तुम्हारे को बच्चे नहीं है, मैं क्या करूं? ನಾನೇನ್ ಮಾಡ್ಲಿ? ಅದು ನಿಮಗೆ ಗೊತ್ತು ಯಾಕೆ ಆ ಮಕ್ಕಳು ನಿಮ್ಗೆ ಆಗ್ಲಿಲ್ಲ ಅಂತೇಳಿ ನಾನು ಹೇಳ್ಬೇಕಾದ್ರದ್ದು. ಅದಕ್ಕೆ ನಾನು ನಿಮ್ಗೆ ಹೇಳ್ತೇನೆ, ದೇಶ ಸೇವೆ ಮಾಡೋರು ಇನ್ನೊಬ್ಬರಿಗೆ ಬೈಯೋದಿಲ್ಲ, ಅವರು ಮುಂದೆ ಬಂದು ಕೆಲಸ ಮಾಡ್ತಾರೆ. ಅದಕ್ಕೆ ಇವತ್ತು ನಾನು ನಿಮಗೆ ಒಂದೇ ಮಾತು ಹೇಳ್ತೇನೆ, ನಾವು ಕೆಲವು ಗ್ಯಾರಂಟಿಗಳು ಈಗಾಗಲೇ ಕೊಟ್ಟಿದ್ದೇವೆ. ನಮ್ಮ ತಾಯಿಂದರಿಗೆ ಅದು ಗ್ಯಾರಂಟಿ ಗೊತ್ತಿವೆ. ಗೃಹಲಕ್ಷ್ಮಿ ಕೊಟ್ಟಿದ್ಯಾರು? ಯಾರೇ ಗೃಹಲಕ್ಷ್ಮಿ ಕೊಟ್ಟಿದ್ದು? ಕಾಂಗ್ರೆಸ್. ಗೃಹ ಜ್ಯೋತಿ ಕೊಟ್ಟಿದ್ಯಾರು? ಶಕ್ತಿ ಕೊಟ್ಟಿದ್ಯಾರು? ಅನ್ನಭಾಗ್ಯ ಕೊಟ್ಟಿದ್ಯಾರು? ಯುವ ನಿಧಿ ಕೊಟ್ಟಿದ್ಯಾರು? ಈ ಎಲ್ಲ ಗ್ಯಾರಂಟಿ ನಾವು ಕೊಟ್ಟೇವೆ. ನಮ್ಮ ತಾಯಿಂದರಿಗೆ ಬಸ್ನಾಗ ಫ್ರೀ ಓಡಾಡ್ತೀರಾ? ಇಲ್ಲಮ್ಮ, ಇಲ್ಲ. ನಿಮ್ ಬಾಯಂದು ತಗೊಂಡ್ರು ಮಾಕ್ ಬರಲ್ಲ ಅಂದ್ರೆ ಹಿಂಗೆ. ಅದಕ್ಕೆ ಮೋದಿ ಅಂತಾನೆ, ಸಬ್ ಚುಪ್ ಐತೆ ಭೈ, ಸಬ್ ಮೇರೆ ಲೋಕ ಅಂತಾನೆ. ಅದಕ್ಕೆ ಶಕ್ತಿ ಇವತ್ತು ಎಲೆಕ್ಟ್ರಿಫಿಕೇಶನ್ ನಿಮಗೆ ಕೊಡ್ತಕ್ಕಂಥದ್ದಾಯ್ತು. ಇದೇ ರೀತಿಯಾಗಿ ಕೇಂದ್ರ ಸರ್ಕಾರದಲ್ಲಿ ನಮ್ಮದು ಪಾರ್ಟಿ ಬಂದ್ರೆ, ಕೇಂದ್ರದಲ್ಲಿ ನಾವು ಅಲೈನ್ಸ್ ಪಾರ್ಟಿಗಳು ಬಂದ್ರೆ, ನಾವು ಮತ್ತೆ ನಿಮಗೆ ಮಹಾಲಕ್ಷ್ಮಿ ಯೋಜನೆ, ವರ್ಷಕ್ಕೆ ಹೆಣ್ಣು ಮಕ್ಕಳಿಗೆ 1 ಲಕ್ಷ ರೂಪಾಯಿ ಕೊಡ್ತೇವೆ. ಮನೆ 1 ಲಕ್ಷ. ಪ್ರತಿ ತಿಂಗಳಿಗೆ 8,500 ರೂಪಾಯಿ ಕೊಡ್ತೇವೆ. ಈಗ ನಿಮಗೆ 2,000 ಸಿಗ್ತಾ ಇದೆ ಅಲ್ಲ. ನಾವು ಕೇಂದ್ರದಿಂದ ನಾವು ರಾಹುಲ್ ಗಾಂಧಿ ಅವರು ಈ ಗ್ಯಾರಂಟಿ ಕಾರ್ಡ್ ಮೇಲೆ ಸೈನ್ ಮಾಡಿ ನಿಮಗೆ ಕೊಟ್ಟಿದ್ದೇವೆ. ಮನೆಗೆ ಬಂದು ಮುಟ್ತಾ ಇವೆ. ಬಂತು ಅಂದ್ರೆ ನಾವು ಮಹಾಲಕ್ಷ್ಮಿ ಯೋಜನೆಯಲ್ಲಿ 1 ಲಕ್ಷ. ಇದೇನು ಮುಸಲ್ಮಾನರಿಗ? ನಾನು ಕೇಳ್ತೀನಿ ಮೋದಿಗೆ, 1 ಲಕ್ಷ ಹೆಣ್ಮಕ್ಳಿಗೆ ಎಲ್ಲಿ ಹಳ್ಳಿಯಾಗಿರ್ಲಿ, ಪೇಟೆಯಾಗಿರ್ಲಿ, ಬೆಲ್ಲೆ ಇರ್ಲಿ 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದು. ನಾವೇನು ಬರೀ ಮುಸಲ್ಮಾನರಿಗೆ ಕೊಡ್ತೇವೆ ಅಂತ ಹೇಳಿದ್ಯಾ? ಎಲ್ಲರಿಗಾಗಿದೆ. ಇದ್ರಾಗ ಜಾತಿ ಇಲ್ಲ, ಭೇದ ಇಲ್ಲ, ಭಾವ ಇಲ್ಲ, ಧರ್ಮ ಇಲ್ಲ, ಏನೂ ಇಲ್ಲ, ಎಲ್ಲರಿಗೂ ಕೊಡೋದು. ಆಮೇಲೆ ಸಾಲ ಮನ್ನಾ ಮಾಡ್ತೇವೆ. ಹೋದ ಸಲ ಮನಮೋಹನ್ ಸಿಂಗ್ ಅವರು 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ಅದನ್ನ ಪುನಃ ನಾವು ಬಡವರ ಸಾಲ, ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತಕ್ಕಂಥದ್ದನ್ನ ನಾವು 2ನೇ ಮಾತನ್ನ, ವಚನವನ್ನ ನಿಮಗೆ ಕೊಡ್ತೇವೆ. 3ನೇದು ಯುವ ಬೆಳಕು. ಯುವಕರಿಗೆ ವರ್ಷಕ್ಕೆ ಯಾರು ಅಪ್ರೆಂಟಿಸ್ಶಿಪ್ ಕೋರ್ಸ್ ಮಾಡ್ತಾರೋ ಅವರಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಟ್ರೈನಿಂಗ್ ಕೊಡ್ತೇವೆ. ಯಾರು ಗ್ರಾಜುಯೇಟ್ ಇದ್ದಾರೋ ಅಥವಾ ಯಾರು ಬಡವರು ಇದ್ದಾರೋ
ಅವರೆಲ್ಲರಿಗೂ ಕೂಡ ಟ್ರೈನಿಂಗ್ ಕೊಟ್ಟು 1 ಲಕ್ಷ ರೂಪಾಯಿ ಅವ್ರ ಮೇಲೆ ನಾವು ಖರ್ಚು ಮಾಡ್ತೇವೆ. ತಿಂಗಳಿಗೆ 8,500 ರೂಪಾಯಿ ಖರ್ಚಾಗ್ತದೆ. ದಿನಕ್ಕೆ ನರೇಗಾದಲ್ಲಿ ಈಗ ಬಹಳ ಕಡಿಮೆ ಹಣ ಸಿಗ್ತಾ ಇದೆ. ನಾವು 400 ರೂಪಾಯಿ ಕೊಡ್ತೇವೆ. 400 रुपीज 400 रुपए हम नरेगा में देंगे. ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ಆದಿವಾಸಿಗಳು ಇವರೆಲ್ಲರಿಗೆ ಜಾತಿಯ ಜನಗಣನ ಮಾಡಿ ಯಾರ್ಯಾರು ಬಡವರಿದ್ದಾರೋ ಅವರೆಲ್ಲ ಬಡವರಿಗೆ ನಾವು ಹೊಸ ಯೋಜನೆ ತಂದು ಅವರಿಗೆ ಮೇಲೆತ್ತತಕ್ಕಂತ ಪ್ರಯತ್ನ ಮಾಡ್ತೇವೆ. ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಮೋದಿ. ಯಾಕೆ ವಿರೋಧ ಮಾಡ್ತಾರಂದ್ರೆ ನಾವು ಪ್ರತಿ ಒಂದು ಮನೆಗೆ ಹೋಗಿ ಯಾರ ಹತ್ರ ಎಷ್ಟು ಜಮೀನಿದೆ, ಯಾರ ಹತ್ರ ಎಷ್ಟು ಗ್ರಾಜುಯೇಟ್ಸ್ ಇದ್ದಾರೆ, ಅವ್ರ ಮನೆಗೆ ಓದು ಬರ್ದು ಅವ್ರಿಗೇನಿದೆ ಇವೆಲ್ಲ ಲೆಕ್ಕ ತಗೊಂಡು ಅದೇ ರೀತಿಯಾಗಿ ಇಲ್ಲದವ್ರು ಯಾರಿದ್ದಾರೋ ಅವರಿಗೆ ನಾವು ಏನು ಕೊಡಬೇಕು ಸರ್ಕಾರದಿಂದ ಅದು ಕೊಡ್ತೇವೆ. ಅವ್ರು ಕಿತ್ಕೊಂಡು ಇನ್ನೊಬ್ರಿಗೆ ಕೊಡಲ್ಲ. ಇದು ತಪ್ಪು. ಮೋದಿ ಎಲ್ಲ ಕಡೆ ತಪ್ಪು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಅದು ಒಂದೇ ಸುಳ್ಳಿಲ್ಲ. ಇದಕ್ಕಿಂತ ಮೊನ್ನೆ ಒಂದು ಸುಳ್ಳು ಮಾತು ಹೇಳಿದ್ರು. ಅವರು ಏನ್ ಹೇಳಿದ್ರು? ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಹೇಳಿದ್ರು ವಿದೇಶದಲ್ಲಿ ಕಪ್ಪು ಹಣ ಇದೆ, ಕಾಂಗ್ರೆಸ್ನವರು ವೈದಲ್ಲಿ ಇಟ್ಟಿದ್ದಾರೆ, ಶ್ರೀಮಂತರು ವೈದಿಟ್ಟಾರೆ, ಅದು ಎಲ್ಲ ತಂದು ನಿಮಗೆ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ನಿಮಗೆ ಕೊಟ್ರ 15 ಲಕ್ಷ ರೂಪಾಯಿ ಸಿಕ್ತಾ? ಮೋದಿ ಹೆಂಗ್ ಸುಳ್ಳಾಡ್ತಾನಪ್ಪ? ಅವ ಪ್ರಧಾನ ಮಂತ್ರಿ ಸುಳ್ಳಾಡ್ತಾನ ನಿಜ ಹೇಳ್ತಾನಪ್ಪ? ಸುಳ್ಳು. ಅದು ಸುಳ್ಳ. मोदी ಹೇಳಿದ್ರು, भाइयों और बहनों, हमारे युवाओं को मैं हर साल 2-2 करोड़ नौकरियां दूंगा. 2 ಕೋಟಿ ವರ್ಷ ಅಂತ ಹೇಳಿದ್ರು. ಈಗ 20 ಕೋಟಿ ನೌಕರಿಗಳು ಕೊಟ್ರ ಇಲ್ಲ? ಇದನ್ನು ಸುಳ್ಳೇನಾ? ಅರೆ ಮೋದಿ ಎಷ್ಟು ಸುಳ್ಳಾಡ್ತಾನಪ್ಪ. ರೈತರ ಆಮದಾನಿ ನಾನು 2 ಪಟ್ಟು ಮಾಡ್ತೀನಿ ಅಂತ ಹೇಳ್ದ. 2 ಪಟ್ಟು ಮಾಡ್ದ? ಇಲ್ಲ. ನೀವೇನು ಮೋದಿ ವಿರುದ್ಧ ಇದ್ದೀರಿ ನೀವು ಕಾಣ್ತದೆ. 2 ಪಟ್ಟು ಮಾಡ್ತೀನಿ ಅಂತ ಹೇಳ್ದ. ಎಲ್ಲಿದೆ 2 ಪಟ್ಟು? ಇಲ್ಲ. ಇದನ್ನು ಸುಳ್ಳೆ. ಹೀಗೆ ಸುಳ್ಳಿನ ಮೇಲೆ ಸುಳ್ಳು ಹೇಳಿಕೊಂಡು ಮೋದಿ ಅವರು ಬದುಕ್ತಾ ಇದ್ದಾರೆ. ಈ ಸಾರಿನು ಇಸ್ ಬಾರ್ 400 ಪಾರ್ ಅಂತ ಹೇಳ್ತಾರೆ. ಇದು ಇನ್ನು ಒಳ್ಳೆ ಮಾತು ಹೇಳ್ದ 400 ಅಂತ. ಯಾಕಂದ್ರೆ ಇದು 600 ಪಾರ್ ಅಂತ ಹೇಳವನು. ನಮ್ಮ ಪಾರ್ಲಿಮೆಂಟ್ ಇರೋದೇ 543. ಆದ್ರೆ ಇವ ಹೇಳೋದು 600 400. ಈ ಸಲ ಮೋದಿ ಅವರಿಗೆ ಜನನೇ ನಿಲ್ಲಿಸ್ತಾರೆ. ಈ ಹೋರಾಟ ಮೋದಿ ವರ್ಸಸ್ ಜನತಾ. ಜನ ಅವರ ವಿರುದ್ಧವಾಗಿ ಜನರು ಹೋರಾಡ್ತಾ ಇದ್ದಾರೆ, ಬೇರೆಯವರು ಯಾರು ಇಲ್ಲ. ಇವತ್ತು ಜನ ಒಕ್ಕಟ್ಟಾಗಿ ಒಂದಾಗಿ ಈಗ ಅಂಡರ್ ಗ್ರೌಂಡ್ ಇದೆ. ಆ ಅಂಡರ್ ಗ್ರೌಂಡ್ ನಲ್ಲಿ ಮೋದಿ ಅವರು ಭಸ್ಮ ಆಗ್ಬಿಡ್ತಾರೆ. ನಮ್ಮ ಪಕ್ಷ ಅಲೈನ್ಸ್ ಪಾರ್ಟಿ ಮಜಬೂತ್ ಇದೆ, ನಾವು ಗೆದ್ದು ಬರ್ತೇವೆ ಮತ್ತು ತಾವೆಲ್ಲರೂ ಕೂಡ ಹಸ್ತಕ್ಕೆ ಮತ ಕೊಡಬೇಕು ಅಂತ ಹೇಳಿ ನಿಮಗೆ ನಾನು ಕೇಳ್ಕೊತೀನಿ. ಹಸ್ತ ಇದು ಪರ್ಮನೆಂಟ್ ನಿಮ್ ಜೊತೆಯಲ್ಲಿ ಇರೋದು. ಹಸ್ತ ಗುಲಾಬಿ ಹೂವ, ಕಮಲದ ಹೂವ, ಇದು ಒಣಗಿ ಹೋಗ್ತದೆ ಕಡ್ದು ಕೂಡ್ಲೇನೆ. ಆದ್ರೆ ಕೈ ಎಲ್ಲಿ ಹೋಗಲ್ಲ. ಕೈ ನಿಮ್ ಸರಿನೇ ಇರ್ತದೆ, ನಿಮ್ ಜೊತೆಯಲ್ಲೇ ಇರ್ತದೆ. ಅದಕ್ಕೆ ಬಂಧುಗಳೇ, ಕೈಗೆ ಮತ ಕೊಟ್ಟು ಭಾರಿ ಬಹುಮತದಿಂದ
ಕಾಂಗ್ರೆಸ್ಗೆ ತಾವು ಗೆಲ್ಲಿಸಬೇಕು ಅಂತ ಹೇಳಿ ಕೈ ಜೋಡಿಸಿ ನಿಮಗೆ ನಾನು ಕೇಳ್ಕೊಳ್ತೇನೆ. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ. ನಾನು ಮೋದಿ ಹಟಾವ್ ಅಂತ ಹೇಳ್ತೀನಿ, ದೇಶ ಬಚಾವ್ ಅಂತ ನೀವು ಹೇಳಬೇಕು. ಮೋದಿ ಹಟಾವ್, ಮೋದಿ ಹಟಾವ್, ಮೋದಿ ಹಟಾವ್. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ನಿಮ್ಮೆಲ್ಲರಿಗೂ ನಮಸ್ಕಾರ, ವಂದನೆಗಳು. ಥ್ಯಾಂಕ್ ಯು, ಧನ್ಯವಾದಗಳು.